ಟ್ರೆಂಡಿಂಗ್ ಆಗಿರೋ ನೆಕ್ ಪೀಸ್ ಮಾಡ್ತಾ ಇದ್ದೀರಿ. ಅದೇನಂತಂತೆ ಎಷ್ಟು ಪ್ರೈಸ್ ಅಂತ ನಿಮ್ಗೆ ಅದನ್ನು ಶೇರ್ ಮಾಡ್ತಾ ಇದ್ದೀವಿ. ಅವ್ರವ್ರ ನೆಕ್ಗೆ ಎಷ್ಟು ಬೇಕೋ ಅಷ್ಟು ನಾವು ಕಸ್ಟಮೈಸ್ ಆಗಿರುತ್ತೆ, ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು. ನೋಡೋದಕ್ಕೆ ಮುಂದೆ ತುಂಬಾ ಕಲರ್ಸ್ ಅಲ್ಲಿ ಮಾಡಿದ್ದೀನಿ. ಇನ್ವಿಸಿಬಲ್ ಚೈನ್ ವೇರ್ ಮಾಡಿದ್ಮೇಲೆ ನೋಡಕ್ಕೆ ಹಿಂಗಿದೆ, ಚೆನ್ನಾಗಿದೆ, ಎಲಿಗೆಂಟ್ ಆಗಿದೆ. ನೀವು ಟ್ರೈ ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮಂಜು ಬ್ಲಾಗ್ಸ್. ಇವತ್ತು ಬ್ಲಾಗ್ ಬಂದ್ಬಿಟ್ಟು ಒಂದು ಟ್ರೆಂಡಿಂಗ್ ಆಗಿರೋ ನೆಕ್ ಪೀಸ್ ಮಾಡ್ತಾ ಇದ್ದೀರಿ. ಅದೇನಂತ ಹೇಳಿದ್ರೆ ಇನ್ವಿಸಿಬಲ್ ಚೈನ್. ಆ ಇನ್ವಿಸಿಬಲ್ ಚೈನ್ಗೆ ಏನೇನು ಬೇಕಂತ ಮೆಟೀರಿಯಲ್ಸ್ ಎಲ್ಲ ನಿಮಗೆ ತೋರಿಸ್ಕೊಡ್ತೀನಿ. ನೀವೇ ಮನೇಲಿ ಓನ್ ಆಗಿ ಮೇಕ್ ಮಾಡ್ಬೋದು ಈಸಿ ಮೆಥಡ್ ಅಲ್ಲಿ. ಆಮೇಲೆ ಇದು ಎಷ್ಟು ಪ್ರೈಸ್ ಅಂತ ನಿಮ್ಗೆ ಅದನ್ನು ಶೇರ್ ಮಾಡ್ತಾ ಇದ್ದೀನಿ. ನೀವು ಟ್ರೈ ಮಾಡಿಬಿಟ್ಟು ಹೇಗಿದೆ ಅಂತ ನನಗೆ ಹೇಳಿ. ಬನ್ನಿ ಹೇಗೆ ಮೇಕ್ ಮಾಡೋದಂತ ನೋಡೋಣ. ಇದಕ್ಕೆ ಬೇಕಾಗಿರೋ ಐಟಮ್ಸ್ ಬಂದ್ಬಿಟ್ಟು ಗೇರ್ ವಯರು. ಈ ಗೇರ್ ವಯರಲ್ಲಿ ತುಂಬಾ ವೆರೈಟೀಸ್ ಆಫ್ ಇನ್ವಿಸಿಬಲ್ ಚೈನ್ಸ್ ಮಾಡ್ಕೊಬೋದು. ಆಮೇಲೆ ನಾನು ಇಲ್ಲಿ ಬೀಡ್ಸ್ ತೊಗೊಂಡಿದ್ದೀನಿ. ಬೀಡ್ಸ್ ಬಂದು ನಾವು ಎಷ್ಟು ಕ್ವಾಂಟಿಟಿಯಲ್ಲಿ 100 ಗ್ರಾಮ್ಸ್ 200 ಗ್ರಾಮ್ ನಾವು ಎಷ್ಟು ಕ್ವಾಂಟಿಟಿಯಲ್ಲಿ ತೆಗೆಯುತ್ತೋ ಅಷ್ಟು ಪ್ರೈಸ್ ಇರುತ್ತೆ. ಗೇರ್ ಲಾಕು, ಆಮೇಲೆ ಇಲ್ಲಿ ಇದು ಇನ್ವಿಸಿಬಲ್ ಚೈನ್ ಲಾಕ್ ಮಾಡೋದಕ್ಕೆ ಬಂದು ಇಲ್ಲಿ ಫಿಶ್ ಹುಕ್ ಅಂತ ಯೂಸ್ ಮಾಡ್ತಾ ಇದ್ದೀರಿ. ಆಮೇಲೆ ಇಲ್ಲಿ ಬಂದು ಟೇಪ್ ಮೆಷರ್ಮೆಂಟ್ ಮಾಡಬೇಕು ಕಂಪಲ್ಸರಿ. ಅವ್ರವ್ರ ನೆಕ್ಗೆ ಕಸ್ಟಮೈಸ್ ಮಾಡಬೇಕಂದ್ರೆ ಕಂಪಲ್ಸರಿ ಮೆಷರ್ ಮಾಡಿರಬೇಕು. ಆಮೇಲೆ ಇಲ್ಲಿ ಕಟ್ಟರೂ ಗೇರ್ ಲಾಕ್ ಮಾಡ್ತೀರಲ್ಲ ಅದನ್ನ ಪ್ರೆಸ್ ಮಾಡೋಕ್ಕೆ. ಆಮೇಲೆ ನಾನು ಇಲ್ಲಿ ಬಂದು ಲಕ್ಷ್ಮಿ ಪೆಂಡೆಂಟ್ ತೊಗೊಂಡಿದ್ದೀನಿ. ಇವಾಗ ಗೇರ್ ವೈರ್ ತೊಗೊಳೋಣ. ಮೇನ್ ಇದೆ ಈ ವೈರ್ ಬಂದು ಮೆಷರ್ಮೆಂಟ್ ಎಲ್ಲರಿಗೂ ಬೇಕಾಗಿರೋ ಸೈಜ್ ಬಂದು 16 ಇಂಚು. ಆದರೆ ಇಲ್ಲಿ ಬಂದು ನನ್ನ ನೆಕ್ಗೆ ಬಂದು ನಾನು ಯೂಸ್ ಮಾಡ್ತಾ ಇದ್ದೀನಿ 14 ಇಂಚಸ್ ಯೂಸ್ ಮಾಡ್ತಾ ಇದ್ದೀನಿ. ಅವ್ರವ್ರ ನೆಕ್ಗೆ ಎಷ್ಟು ಬೇಕೋ ಅಷ್ಟು ನಾವು ಕಸ್ಟಮೈಸ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ ಇದರಲ್ಲಿ. ಇವಾಗ ನಾವು ಮೆಷರ್ಮೆಂಟ್ ಇವಾಗ ಟೇಪಲ್ಲಿ 14 ಇಂಚಸ್ ಮೆಷರ್ ಮಾಡಿ ಎತ್ಕೊಳ್ಳೋಣ. ಅದು ವಯರು. ಇಲ್ಲಿಗೆ ಬರ್ತಾ ಇದೆ 14. ನಾವು ವೈರ್ ಕಟ್ ಮಾಡೋದಕ್ಕೆ ಬಂದು ಸಿಸರ್ಸ್ ಅಲ್ಲಿ ಯೂಸ್ ಮಾಡೋದಕ್ಕೆ ಆಗೋದಿಲ್ಲ. ಈ ತರ ಒನ್ ಟೈಮ್ ಇನ್ವೆಸ್ಟ್ ಮಾಡಿ ತಗೊಂಡ್ಬಿಟ್ರೆ ನಿಮ್ಗೆ ಎಲ್ಲ ಟೈಮು ಯೂಸ್ ಆಗುತ್ತೆ. ಇದು ವೈರ್ ಕಟ್ಟರು ಶಾರ್ಪ್ ಆಗಿರುತ್ತೆ, ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು. ಅಷ್ಟೇ, ಕಟ್ ಆಗಿತ್ತು. ಇವಾಗ ಬಂದ್ಬಿಟ್ಟು 14 ಇಂಚಸ್ಗೆ ನನ್ನ ನೆಕ್ಕು ಮೆಷರ್ಮೆಂಟ್ಗೆ ನಾನು ಇವಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಗೇರ್ ವೈರು. ಇವಾಗ ಪೆಂಡೆಂಟ್ ಡಾಲರ್ ಸೆಲೆಕ್ಟ್ ಮಾಡ್ಕೊಳ್ಳೋಣ. ನನ್ನ ಹತ್ರ ಬಂದ್ಬಿಟ್ಟು ವೈಟ್ ಇದೆ, ಮೆರೂನ್ ಇದೆ ಅಂಡ್ ಗ್ರೀನ್ ಇದೆ. ಈ ಮೂರಲ್ಲಿ ಇವಾಗ ನಾನು ಗ್ರೀನ್ ಸೆಲೆಕ್ಟ್ ಮಾಡಿದ್ದೀನಿ. ಇದು ಬಂದು 40 ರುಪೀಸ್. ಆಮೇಲೆ ಸ್ಮಾಲ್ ಆಗಿದೆ ನೋಡಿ ಲಕ್ಷ್ಮಿ ಇದು ಪೆಂಡೆಂಟ್, ಇದು ಬಂದು 50 ರುಪೀಸ್. ಲಕ್ಷ್ಮಿ ಪೆಂಡೆಂಟ್ನ ಬಂದು ಈ ಗೇರ್ ವೈರಾಗ ಇದು ಮಾಡ್ಕೊಳ್ಳೋಣ, ಕೋರ್ಸ್ಕೊಳ್ಳೋಣ. ಆ ಥರ ಇರುತ್ತೆ ನೋಡೋದಕ್ಕೆ. ಇವಾಗ ಡಾಲರ್ ಬಂದು ಗೇರ್ ವೈರಲ್ಲಿ ಡಾಲರ್ನ ಬಂದು ಪೆಂಡೆಂಟ್ನ ಕೋರ್ಸಿದಾಯ್ತು. ನೋಡೋದಕ್ಕೆ ಇವಾಗ ಹಿಂಗಿದೆಯಾ, ಈ ಥರನೂ ವೇರ್ ಮಾಡ್ಬೋದು. ತುಂಬ ಮಿನಿಮಲ್ ಆಗಿ ಕಾಣಿಸ್ತೈತೆ. ಇವಾಗ ನಾವು ಬಂದ್ಬಿಟ್ಟಿದ್ರಿಗೆ ನಾನು ಬಂದು ಇಲ್ಲಿ ಮೆಟಲ್ ಗೋಲ್ಡನ್ ಪರ್ಲ್ ಎತ್ಕೊಂಡಿದ್ದೀನಿ. ಮೆಟಲ್ ಅಲ್ಲಿ ಇರೋದು ಇದು, ಯಾಕಂದ್ರೆ ಕಲರ್ ಬೇಗ ಶೇಡ್ ಆಗೋದಿಲ್ಲ, ಅದಕ್ಕಿಂತಾನೆ ನಾನು ಇದು ತಗೊಂಡಿದ್ದೀನಿ. ಕಲರು ಶೇಡ್ ಆಗೋದಿಲ್ಲ, ಅದರಿಂದ ನಾನು ಇದು ತಗೊಂಡಿದ್ದೀನಿ. ಇದನ್ನ ಬಂದು ಇವಾಗ 1 ಬೀಡ್ನ ಬಂದು ನಾವು ಇನ್ಸರ್ಟ್ ಮಾಡೋಣ. ಎತ್ತು ಚೇತ 1 ಬೀಡ್ನ ಇನ್ಸರ್ಟ್ ಮಾಡಿದ್ರ ಇವಾಗ ನಾವು ಇಲ್ಲಿ ಗ್ರೀನ್ ಕಲರ್ ಬಂದು ಪರ್ಲ್ ತಗೊಂಡಿದ್ದೀವಿ. ಅದನ್ನ 2 ಬೀಡ್ ಆ್ಯಡ್ ಮಾಡೋಣ ನಾವು. ಆಮೇಲೆ ನಾವಿವಾಗ ಗೋಲ್ಡನ್ ಕಲರ್ ಬೀಡ್ ಹೇಳಿದ್ರಲ್ಲ ಅದನ್ನ ಈ ಮತ್ತೆ ಆ 2 ಬೀಡ್ ಆದ್ಮೇಲೆ ಇನ್ಸರ್ಟ್ ಮಾಡ್ಕೊಡೋಣ. ಅದೇ ತರ ನೆಕ್ಸ್ಟ್ ಆಪೋಸಿಟ್ ಅಲ್ಲಿನೂ ನಾವು ಮಾಡ್ಕೊಳ್ಳೋಣ. ಮತ್ತೆ ಅದೇ ತರ ಮೆಟಲ್ ಗೋಲ್ಡನ್ ಕಲರ್ ಬೀಡ್ ಹಾಕ್ಬಿಟ್ಟು ಆಮೇಲೆ
ಒಂದು ಪರ್ಲ್ ಬಂದು ಗ್ರೀನ್ ಕಲರ್ ತಗೊಂಡಿದ್ದೀನಿ. ಈ ಗ್ರೀನ್ ಕಲರ್ ಇನ್ಸೆಟ್ ಆದಮೇಲೆ ಮತ್ತೆ ನಾನು ಗೋಲ್ಡನ್ ಕಲರ್ ಮೆಟಲ್ ಆಗಿರೋದು ಹಾಕ್ತಾ ಇದ್ದೀನಿ. ಇದು ನೋಡೋದಕ್ಕೆ ಈ ತರ ಇರುತ್ತೆ. ಇವಾಗ ಇದು ಬಂದು ಹಿಂಗೆ ಶೇಕ್ ಆಗ್ದಿರೋ ಈ ತರ ಶೇಕ್ ಆಗ್ದಿರೋ ಇರ್ಬೇಕಾದ್ರೆ ನಾವ್ ಇಲ್ಲಿ ಬಂದ್ಬಿಟ್ಟು ಗೇರ್ ಲಾಕ್, ಇದು ಲಾಕ್ ಮಾಡ್ಬಿಟ್ರೆ ನಮ್ಗೆ ಇದು ಮೂವ್ ಆಗೋದಿಲ್ಲ. ಅದಕ್ಕೆ ನಾವ್ ಇವಾಗ ಈ ಗೇರ್ ಲಾಕ್ ಇದು ತುಂಬಾ ಮೈನ್ಯೂಟ್ ಆಗಿರುತ್ತೆ. ಅದಕ್ಕೆ ಇದು ಕಾಸ್ಟ್ಲಿನೂ ಸ್ವಲ್ಪ ನಾವು ನೋಡಿ ಯೂಸ್ ಮಾಡಬೇಕು. ಯಾಕಂದ್ರೆ ಮತ್ತೆ ಮತ್ತೆ ಇನ್ವೆಸ್ಟ್ ಮಾಡಿ ತೆಗಿಯಕ್ಕಾಗಲ್ಲ. ಅದಕ್ಕೆ ನಾವು ಇದು ನೋಡಿ ಯೂಸ್ ಮಾಡಬೇಕು. ಯಾಕಂದ್ರೆ ಮಿನಿಮಲ್ ಆಗಿದೆ, ಅದಕ್ಕೆ ಎಲ್ಲಾನ ಇದಾಗ್ಬಿಡುತ್ತೆ. ಆಮೇಲೆ ಇವಾಗ ನಾವು ಲಾಕ್ ಮಾಡ್ಕೊಂಡು ಇಟ್ಕೊಳ್ಳೋಣ. ಸೆಂಟ್ರಲ್ಲಿ ಈ ಡಾಲರ್ನು ಇನ್ವಿಸಿಬಲ್ ಚೈನ್ನ ಸೆಂಟ್ರಲ್ಲಿ ಇಟ್ಕೊಂಡು ನಾವಿವಾಗ ಲಾಕ್ ಮಾಡ್ತಾ ಇದ್ದೀವಿ. ಅದಕ್ಕೆ ನಾವಿವಾಗ ಕಲ್ಲು ಹಾಕ್ಬಿಟ್ಟು ಫಸ್ಟ್ ಒಂದ್ ಸೈಡ್ ಅಲ್ಲಿ ಲಾಕ್ ಮಾಡ್ಬಿಟ್ರೆ ನಮ್ಗೆ ಈಸಿ ಆಗಿರುತ್ತೆ. ಮತ್ತೆ ಇನ್ನೊಂದ್ ಸೈಡ್ ಹಾಕುವಾಗ ನಮ್ಗೆ ಒಂದ್ ಸೈಡ್ ಲಾಕ್ ಆಗಿರುತ್ತೆಲ್ಲ ಮೂವ್ ಆಗೋದಿಲ್ಲ. ಅದಕ್ಕೆ ನಾವು ಇನ್ನೊಂದ್ ಸೈಡ್ ಈಸಿಯಾಗಿ ಮೂವ್ ಮಾಡ್ಕೋಬಹುದು. ಇವಾಗ ಇಲ್ಲಿ ನಾವಿವಾಗ ಗೇರ್ ಲಾಕ್ ಮಾಡ್ತಾ ಇದ್ದೀವಿ. ಗೇರ್ ಲಾಕಕ್ಕೆ ಈ ತರ ಒಂದು ಪ್ರೆಸರ್ ಬರುತ್ತೆ. ಇದು ಇನ್ನೊಂದು ಟೈಮ್ನ ಇನ್ವೆಸ್ಟ್ ಮಾಡಿ ತಗೊಳೋದು, ಅದರಿಂದ ಏನು ತೊಂದರೆ ಇಲ್ಲ. ಮನೆಯಲ್ಲಿ ಯೂಸ್ ಮಾಡ್ಕೋಬಹುದು ಬೇರೆ ಏನಾನ ಬೇಕಾದ್ರೆ. ಇವಾಗ ಇದನ್ನ ಇಟ್ಕೊಂಡು ಗೇರ್ ಲಾಕ್ ಇದೆಯಲ್ಲ ಅದನ್ನ ಬಂದು ಪ್ರೆಸ್ ಮಾಡ್ಬೇಕಷ್ಟೇ. ಇವಾಗ ಇದನ್ನ ಲೈಟಾಗಿ ಪ್ರೆಸ್ ಮಾಡಿದ್ರೆ ಸಾಕು, ಇಲ್ಲಾಂದ್ರೆ ಅದನ್ನು ಒಡೆದೋಗುತ್ತೆ. ಲೈಟಾಗಿ ಪ್ರೆಸ್ ಆಯ್ತು. ಇವಾಗ ಆವಾಗ ತರ ಮೂವ್ ಆಗಲ್ಲ, ಒಂದ್ ಸೈಡ್ ಮೂವ್ ಆಗೋದಿಲ್ಲ ನೋಡಿ, ಮೂವ್ ಆಗೋದಿಲ್ಲ. ಇವಾಗ ಮತ್ತೆ ಡಿಸೈನ್ ಚೇಂಜ್ ಮಾಡ್ತಾ ಇದ್ದೀನಿ. ನನ್ಗೆ ಯಾಕೋ ಅದು ಇಷ್ಟ ಆಗಿಲ್ಲ, ಅದಕ್ಕೆ ನಾನು ಇವಾಗ ಮತ್ತೆ ಡಿಸೈನ್ ಚೇಂಜ್ ಮಾಡ್ತಾ ಇದ್ದೀನಿ. ಒಂದ್ ಸೈಡ್ ಲಾಕ್ ಮಾಡಿದ್ದೀರಲ್ಲ, ಇನ್ನೊಂದ್ ಸೈಡ್ ತೊಂದರೆ ಇಲ್ಲ. ಮತ್ತೆ ಪರ್ಲು ಒಂದು ಬೀಡು ಆ ಥರ ಹಾಕ್ಕೊಬರೋಣ. ಚೆನ್ನಾಗಿಲ್ಲ ಅಂದ್ರೆ ಅಭಿಕಾಯ್ತು. ಕಟ್ ಮಾಡಿದ್ದೇವಾ? ಏನು ಕಟ್ ಮಾಡಿಲ್ಲ, ನೀನೇನ ಕಟ್ ಮಾಡ್ಬಿಟ್ಟ? ಎತ್ತು ನೀನು. ನಾನು ಎತ್ತ ಇದ್ದಿದ ನವಿ ಇವಾಗ ಡಿಸೈನ್ ಚೇಂಜ್ ಮಾಡಿದ್ದೀನಿ ಆವಾಗಿನ. ಇವಾಗ ಇದು ಚೆನ್ನಾಗಿದೆ ನೋಡಿ. ನಾವು ಕ್ರಿಯೇಟಿವಿಟಿನ ಮಾಡಿದ್ರೆ ಇವಾಗ ಇನ್ನೊಂದು ಸೈಡು ಗೇರ್ ಲಾಕ್ ಮಾಡ್ಕೊಳ್ಳೋಣ. ಅದಕ್ಕೆ ಸ್ಮಾಲ್ ಬಿಡ್ ತಗೊಂಡು ಆಲ್ರೆಡಿ ಒಂದು ಸೈಡಲ್ಲಿ ನಾವು ಇದು ಲಾಕ್ ಮಾಡಿದ್ದೀವಿ. ಇವಾಗ ಸೆಕೆಂಡ್ ಸೈಡಲ್ಲಿ ಲಾಕ್ ಮಾಡ್ತಾ ಇದ್ದೀವಿ. ಗೇರ್ ಲಾಕ್ ಮಾಡೋದನ್ನ ತಗೊಂಡು ಟೈಟಾಗೆ ಮಾಡ್ರಿ. ಈ ಕಡೆನೂ ಬರ್ದಿರೋದಂಗೆ ಆ ಕಡೆನೂ ಬರ್ದಿರೋದಂಗೆ ಆನ ಇಟ್ಕೊಂಡು ಈ ಥರ ಪ್ರೆಸ್ ಮಾಡಿದ್ರೆ ಲೈಟಾಗೆ ಗೇರ್ ಲಾಕ್ ಆದಮೇಲೆ ನೋಡ್ರಿ ಎಲ್ಲಿ ಮೂವ್ ಆಗ್ತಾ ಇಲ್ಲ ಚೈನ್. ಒಂದೇ ಸ್ಟ್ಯಾಂಡರ್ಡ್ ಆಗಿದೆ. ತುಂಬ ಸಿಂಪಲ್ ಡಿಸೈನೇ ಮಾಡ್ತಾ ಇರೋದು. ನೋಡೋದಕ್ಕೆ ಕಾಣಿಸ್ತಿದೆ, ನೋಡೋದಕ್ಕೆ ಈ ಥರ ತುಂಬ ಈಸಿಯಾಗಿ ಸಿಂಪಲ್ ಆಗಿ ಮಾಡೋ ಒಂದು ಡಿಸೈನೇ ಇದು. ಏನಿಲ್ಲ, ನಮಗೆ ಹೈಲೈಟ್ ಆಗಿ ತೆಳಿಬೇಕಂದ್ರೆ ನಾವು ಡಾಲರ್ಸ್ ಪೆಂಡೆಂಟ್ ಚೇಂಜ್ ಮಾಡಿದ್ರೇನೆ ಸಾಕು, ತುಂಬ ಹೈಲೈಟ್ ಆಗಿ ಕಾಣಿಸ್ತೈತೆ. ಇವಾಗ ಅಷ್ಟೇ, ನಾನು ಇದಕ್ಕೆ ಮೇಲೆ ಏನು ಡಿಸೈನ್ ಮಾಡ್ತಾ ಇಲ್ಲ. ಯಾಕಂದ್ರೆ ನಿಮಗೆ ಸಿಂಪಲ್ ಆಗಿ ನಾನು ತೋರಿಸ್ತೀನಿ ಅಂತ ಹೇಳಿದ್ದು. ಎಕ್ಸ್ಟ್ರಾ ನಾವಿಲ್ಲಿ ಸ್ವಲ್ಪ ಗ್ಯಾಪ್ ಬಿಟ್ಟು ಎಲ್ಲ ಡಿಸೈನ್ ಮಾಡ್ಕೊಬೋದು, ತುಂಬಾ ಚೆನ್ನಾಗಿರುತ್ತೆ. ಓಕೆ, ಇವಾಗ ಬಂದ್ಬಿಟ್ಟು ಇದು ಫಿಶ್ ಹೂಕ್ ಅಂತಾರೆ. ಇದನ್ನ ಬಂದು ಫಿಶ್ ಹೂಕ್ ಅಂತ ಹೇಳ್ತಾರೆ.
ಬಂದ್ಬಿಟ್ಟು ನಾವ್ ಇವಾಗ ಇದರಲ್ಲಿ ಇನ್ಸರ್ಟ್ ಮಾಡಿ ಲಾಕ್ ಮಾಡ್ತೀರಿ, ಯಾಕಂದ್ರೆ ಇದನ್ನ ನಾವು ಬ್ಯಾಕ್ ಸೈಡ್ ನೆಕ್ ಅಲ್ಲಿ ಹ್ಯಾಂಗ್ ಮಾಡಕ್ ಆಗತ್ತೆ. ಇದು ಫಿಶ್ ಹುಕ್ ಬಂದು 5 rupees. ಇವಾಗ ಬಂದ್ಬಿಟ್ಟು ಫಸ್ಟ್ ನಾವು ಆ ಫಿಶ್ ಹುಕ್ ಆಡ್ ಮಾಡ್ಬೇಕಾದ್ರೆ ನಾವು ಇಲ್ಲಿ ಗೇರ್ ಲಾಕ್ ಇದೆಯಲ್ಲ ಅದನ್ನ ಇನ್ಸರ್ಟ್ ಮಾಡ್ಕೋಬೇಕು. ಆ ಗೇರ್ ಲಾಕ್ನ ಹಿಂಗೆ ಇನ್ಸರ್ಟ್ ಮಾಡ್ಬಿಟ್ಟು ಒಳಗಡೆ ಬಿಟ್ರೆ ಆಮೇಲೆ ನಾವು ಈ ಫಿಶ್ ಹುಕ್ ಇದೆಯಲ್ಲ ಅದೇನಂದ್ರೆ ನಾವು ಇಲ್ಲಿ ಹಾಕೊಂಡು ಆಫಲ್ಲೇ ನಿಲ್ಸ್ಕೋಬೇಕು. ನಮ್ಗೆ ಎಷ್ಟು ಬೇಕಾಗುತ್ತೆ ಅಲ್ಲಿ ನಿಲ್ಸ್ಕೊಂಡು ಮತ್ತೆ ಆ ಹೂಕು ಫಿಶ್ ಹುಕ್ ಇಲ್ಲಿದೆಯಾ, ಇಲ್ಲಿ ಬಂದು ಗೇರ್ ಲಾಕ್ ಇದೆ. ಈ ಗೇರ್ ಲಾಕ್ನ ಹಿಂಗೆ ಬೆಂಡ್ ಮಾಡಿ ಗೇರ್ ಲಾಕ್ ಒಳಗಡೆ ಇನ್ಸರ್ಟ್ ಮಾಡಬೇಕು. ಹಿಂಗೆ ಈ ಗೇರ್ ಲಾಕಲ್ಲಿ ಈ ಬೆಂಡ್ ಮಾಡಿರೋ ಹೂಕ್ನ ಇದರಲ್ಲಿ ಇನ್ಸರ್ಟ್ ಮಾಡಬೇಕು. ಈ ತರ ಇನ್ಸರ್ಟ್ ಇವಾಗ ಇನ್ವಿಸಿಬಲ್ ಚೈನ್ ಲಾಕ್ ಮಾಡಿದ್ದೀರಿ, ಫಿಶ್ ಹುಕ್ಕು ಇಲ್ಲಿ ಗೇರ್ ಲಾಕ್ ಇನ್ಸರ್ಟ್ ಮಾಡಿಬಿಟ್ಟು ಲಾಕ್ ಮಾಡಿದ್ದೀರಿ. ನೋಡೋದಕ್ಕೆ ಇವಾಗ ಈ ತರ ಇದೆ. ಈ ಸೈಡನ್ನು ಇನ್ಸರ್ಟ್ ಮಾಡ್ಕೊಳ್ಳೋಣ. ರೈಟ್ ಸೈಡ್ ಅಲ್ಲಿ ರೆಡಿ ಆಗಿದೆ. ಇವಾಗ ಲೆಫ್ಟ್ ಸೈಡ್ ರೆಡಿ ಮಾಡಬೇಕು. ಇವಾಗ ಮತ್ತೆ ಇದಕ್ಕೆ ಗೇರ್ ಲಾಕ್ ಎತ್ಕೊಂಡು ಇನ್ಸರ್ಟ್ ಮಾಡ್ಕೋಬೇಕು. ಇನ್ಸರ್ಟ್ ಆಯ್ತು. ಇವಾಗ ನಾವು ಈ ಫಿಶ್ ಹೂಕ್ ಇದೆಯಲ್ಲ ಈ ಹೂಕ್ನ ಬಂದ್ಬಿಟ್ಟು ಮತ್ತೆ ಇದರಲ್ಲಿ ಇನ್ಸರ್ಟ್ ಮಾಡಬೇಕು. ಅದನ್ನ ಲೈಟಾಗಿ ಇದನ್ನ ಬಂದು ಪೋರ್ಷನ್ನ ಬಂದು ಲೈಟಾಗಿ ಬೆಂಡ್ ಮಾಡಿ ಈ ಗೇರ್ ಲಾಕಲ್ಲಿ ಇನ್ಸರ್ಟ್ ಮಾಡಬೇಕು. ಈ ಗೇರ್ ಲಾಕಲ್ಲಿ ಇನ್ಸರ್ಟ್ ಆಯ್ತು. ಇನ್ಸರ್ಟ್ ಆದ್ಮೇಲೆ ಇವಾಗ ಇದನ್ನ ನಾವು ಪ್ರೆಸ್ಸರಲ್ಲಿ ಪ್ರೆಸ್ ಮಾಡ್ಕೊಳ್ಳೋಣ. ಪ್ರೆಸ್ ಮಾಡಿದಾಯ್ತು. ಇವಾಗ ನಮ್ಮ ಚೈನ್ ರೆಡಿ. ಆಮೇಲೆ ಈ ಎಕ್ಸ್ಟ್ರಾ ಇದೆಯಲ್ಲ ಅದನ್ನೆಲ್ಲ ಕಟ್ ಮಾಡಬೇಕು. ಈ ಕಟ್ಟರಲ್ಲಿ ಕಟ್ ಮಾಡಬೇಕು. ಅದು ಹೇಗೆ ಕಟ್ ಮಾಡೋದಂದ್ರೆ ಇದನ್ನ ಬಂದು ಲೈಟಾಗಿ ಹಿಂಗೆ ಬೆಂಡ್ ಮಾಡಿದ್ರೆ ಸಾಕು. ಈ ಕಟರ್ನ ಬಂದು ಈ ಆ್ಯಂಗಲ್ ಅಲ್ಲಿ ಇಟ್ಕೊಂಡು ಜಸ್ಟ್ ಒಂದು ಕಟ್ ಅಷ್ಟು ಮುಗಿತು. ಇನ್ವಿಸಿಬಲ್ ಚೈನ್ ಬಂದು ನೋಡೋದಕ್ಕೆ ಇಲ್ಲೆಲ್ಲ ಲೈಟ್ ಆಗಿರುತ್ತೆ, ಏನು ಹೆವಿಯಾಗಿ ಕಾಣಿಸೋದಿಲ್ಲ ಅಂತ ಹೇಳ್ತಾರೆ. ಬಟ್ ಇದು ಬಂದು ತುಂಬಾ ಸ್ಟ್ರಾಂಗ್ ಆಗೇ ಇರುತ್ತೆ. ಆಕ್ಚುಲಿ ಇದು ಕಿತ್ತೋಗುತ್ತೆ ಅಂತೆಲ್ಲ ಅನ್ಕೊಂಡಿರ್ತಾರೆ. ತುಂಬಾನೇ ಸ್ಟ್ರಾಂಗ್ ಆಗಿರುತ್ತೆ, ಸ್ಟಡಿ ಆಗಿರುತ್ತೆ. ಇದೇನು ಕಿತ್ತೋಗೋ ಥರ ಎಲ್ಲ ಏನಿಲ್ಲ, ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ನೋಡೋದಕ್ಕೆ ನಮ್ಮ ನೆಕ್ ಪೀಸ್ ಕಾಣಿಸ್ತದ ಈ ತರ ರೆಡಿ ಆಗಿದೆ. ಇನ್ನ ವ್ಯಾರ್ ಮಾಡಿಬಿಟ್ಟು ಹೇಗಿದೆ ಅಂತ ನೋಡೋಣ ಬನ್ನಿ. ನೀವು ಟ್ರೈ ಮಾಡ್ತೀವಿ ಹೇಗಿದೆ ಅಂತ ಹೇಳಿ. ತುಂಬಾನೇ ಸಿಂಪಲ್ ಡಿಸೈನ್ ಹೇಳ್ಕೊಟ್ಟಿದ್ದೀನಿ. ನೀವು ಇದರಲ್ಲಿ ತುಂಬಾ ವೆರೈಟಿ ಕ್ರಿಯೇಟ್ ಮಾಡಿಬಿಟ್ಟು ಮಾಡಿ ಹೇಗಿದೆ ಅಂತ ನನಗೆ ಹೇಳಿ. ಫೈನಲ್ ಆಗಿ ಇನ್ವಿಸಿಬಲ್ ಚೈನ್ ರೆಡಿ ಆಯ್ತು. ಹೇಗೆ ಮೇಕ್ ಮಾಡೋದು ಅಂತ ನೋಡಿದ್ರಲ್ಲ, ಸಿಂಪಲ್ ಆಗಿ ಈ ತರನೇ ಮೇಕ್ ಮಾಡೋದನ್ನು. ಆಲ್ರೆಡಿ ನಾನು ಇದಕ್ಕೆ ಮುಂದೆ ತುಂಬಾ ಕಲರ್ಸ್ ಅಲ್ಲಿ ಮಾಡಿದ್ದೀನಿ. ಅದೆಲ್ಲ ನಿಮ್ಗೆ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ತೀನಿ. ನಿಮ್ಗೂ ಬೇಕಾದ್ರೆ ನನಗೆ ಕಮೆಂಟ್ಸ್ ಅಲ್ಲಿ ಹೇಳಿ. ತುಂಬಾ ಸಿಂಪಲ್ ಆಗಿ ಎಲಿಗೆಂಟ್ ಆಗಿದೆ ನೋಡೋದಕ್ಕೆ. ನೀವು ಟ್ರೈ ಮಾಡಿ. ತುಂಬಾ ಸಿಂಪಲ್. ನಾವು ಯಾವ ಡ್ರೆಸ್ ಬೇಕು ಮ್ಯಾಚ್ ಮಾಡಿ ನಾವೇ ಓನ್ ಆಗಿ ಪ್ರಿಪೇರ್ ಮಾಡ್ಕೊಬೋದು. ಈ ಗೇರ್ ವೈರ್ ಅಲ್ಲಿ ತುಂಬಾ ಚೇಂಜ್ ಮಾಡ್ಬೋದು. ಯಾಕಂದ್ರೆ ಒನ್ ಟೈಮ್ ಇನ್ವೆಸ್ಟ್ ಮಾಡಿ ತಗೊಂಡ್ಬಿಟ್ರೆ ನಮ್ಗೆ ಯಾವ ತರ ಬೇಕೋ ನಾವೇ ಮೇಕ್ ಮಾಡ್ಕೊಬೋದು. ತುಂಬಾನೇ ಚೆನ್ನಾಗಿರುತ್ತೆ. ನೋಡ್ರಿ, ಸಿಂಪಲ್ ಆಗಿದ್ರೆ ತುಂಬಾ ಎಲಿಗೆಂಟ್ ಆಗಿದೆ ಚೈನು.
ಚೈನ್ ವೇರ್ ಮಾಡಿದ್ಮೇಲೆ ನೋಡೋಕ್ಕೆ ಹಿಂಗಿದೆ. ತುಂಬ ಚೆನ್ನಾಗಿದೆ, ಎಲಿಗೆಂಟಾಗಿದೆ. ನೀವೂ ಟ್ರೈ ಮಾಡಿಬಿಟ್ಟು ಹೇಗಿದೆ ಅಂತ ನನಗೆ ಹೇಳಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗಲ್ಲಿ ಸಿಗ್ತೀನಿ. ಆಂಟಿಲ್ ದೆನ್ ಟೇಕ್ ಕೇರ್, ಬಾಯ್.